Hello everyone, welcome back to my channel. In this video we are going to discuss about the maths passing package of SSLC examination. ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಕವರ್ ಮಿನಿಮಮ್ 50 ಮಾರ್ಕ್ಸ್. ಸೊ ನೀವು ಈಸಿಯಾಗಿ 50 ಮಾರ್ಕ್ಸ್ನ ಯಾವ ರೀತಿ ತೆಗಿಬೋದು ಅಂತೇಳೋದು ಈ ಒಂದು ವಿಡಿಯೋದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಕ್ವಶನ್ಸ್ ಏನಿದೆಯಲ್ಲ, ಈ ಎಲ್ಲ ಕ್ವಶನ್ಸ್ ನಮಗೆ ಡಿಪಾರ್ಟ್ಮೆಂಟಿಂದ ಏನು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಆ ಒಂದು ಕ್ವಶನ್ ಪೇಪರ್ ಬೇಸ್ಡ್ ಆಗಿ ನಾನು ಈ ಒಂದು 50 ಮಾರ್ಕ್ಸಿಗೆ ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರ ಪ್ರಾಕ್ಟೀಸ್ ಪೇಪರ್ಸ್ ಬೇಕು ಅಂತ ಹೇಳಿದ್ರೆ ಡೂ ಕಮೆಂಟ್ ಆ್ಯಂಡ್ ಲೈಕ್ ದ ವಿಡಿಯೋ. ಸೊ ಇವಾಗ ಫಸ್ಟಿಗೆ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ. ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಕ್ವಶನ್. ಸೊ ಫಸ್ಟ್ ನಮಗೆ ಫಾರ್ಮುಲಾ ಟು ಫೈಂಡ್ ವಾಲ್ಯೂಮ್ ಆಫ್ ದ ಕೋನ್. ಸೊ ವಾಲ್ಯೂಮ್ ಆಫ್ ಕೋನ್ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಏನು ಫಾರ್ಮುಲಾ ಇದೆ, ದಟ್ ಈಸ್ ಆಪ್ಷನ್ ಬಿ 1/3 πr²h. ಸೊ ಆನ್ಸರ್ ಏನು ಆಪ್ಷನ್ ಬಿ. ನೆಕ್ಸ್ಟ್, ಇನ್ ಆನ್ ಎ ಪಿ ಇಫ್ ಎನ್ ಈಸ್ ಈಕ್ವಲ್ಸ್ ಟು 2n+1 ದೆನ್ ಥರ್ಡ್ ಟರ್ಮ್ ಈಸ್. ಸೊ ಇದು ಕಂಪಲ್ಸರಿ ಕ್ವಶನ್ ನಮಗೆ. ಸೊ ಇಫ್ ಎನ್ ಈಸ್ ಈಕ್ವಲ್ಸ್ ಟು 2n+1 ದೆನ್ ದ ಥರ್ಡ್ ಟರ್ಮ್. ಸೊ ಇಲ್ಲಿ ಫಸ್ಟು ಎನ್ ಈಸ್ ಈಕ್ವಲ್ಸ್ ಟು 2n+1. ಸೊ ಇಲ್ಲಿ ಥರ್ಡ್ ಟರ್ಮ್ ಅಂತ ಹೇಳಿದ್ರೆ ಎನ್ ವ್ಯಾಲ್ಯೂ 3 ಆಗುತ್ತೆ. ಸೊ ಎ 3, ಎನ್ ಇರೋ ಜಾಗದಲ್ಲೆಲ್ಲ ನಾವು 3ನ ರಿಪ್ಲೇಸ್ ಮಾಡಬೇಕು. 2 × 3 + 1 ವಿಚ್ ಈಸ್ ಈಕ್ವಲ್ಸ್ ಟು 2 3 is 6 + 1, 6 + 1 is 7. ಸೊ ಆನ್ಸರ್ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, ನಂಬರ್ ಆಫ್ ಝೀರೋಸ್ ಇನ್ ದ ಫಾಲೋಯಿಂಗ್ ಫಿಗರ್ y ಈಸ್ ಈಕ್ವಲ್ಸ್ ಟು p ಆಫ್ x ಈಸ್. ಸೊ ಈ ರೀತಿ ಗ್ರಾಫ್ ಕೊಟ್ಬಿಟ್ಟು ಫೈಂಡ್ ದ ನಂಬರ್ ಆಫ್ ಝೀರೋಸ್ ಅಥವಾ ರೈಟ್ ದ ನಂಬರ್ ಆಫ್ ಝೀರೋಸ್ ಅಂತ ಕೇಳ್ತಾರೆ. ಸೊ ಇವಾಗ p ಆಫ್ x ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸಿ ಫಾರ್ ಎಕ್ಸ್ ಆ್ಯಕ್ಸಿಸ್. ಸೊ ಇದೇನು ಹಾರಿಜಾಂಟಲ್ ಇದೆಯಲ್ಲ, ಇದು ನಮಗೆ ಎಕ್ಸ್ ಆ್ಯಕ್ಸಿಸ್ ಆಗುತ್ತೆ. ಸೊ ಎಕ್ಸ್ ಆ್ಯಕ್ಸಿಸ್ ನಮಗೆ ಈ ಕರ್ವ್ ಎಷ್ಟು ಸತಿ ಟಚ್ ಆಗಿದೆ. ಸೊ ಇಲ್ಲಿ 1 2 3. ಸೊ ಟೋಟಲ್ 3 ಟೈಮ್ಸ್ ಟಚ್ ಆಗಿದೆ. ಸೊ ನಂಬರ್ ಆಫ್ ಝೀರೋಸ್ ಎಷ್ಟಾಗುತ್ತೆ, ನಮಗೆ 3 ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೊಬಾಬಿಲಿಟಿ ಆಫ್ ಆನ್ ಈವೆಂಟ್. ಸೊ ಇಲ್ಲಿ ನೋಡಿ, ಪ್ರೊಬಾಬಿಲಿಟಿ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಇನ್ ಫ್ರ್ಯಾಕ್ಷನ್ ಆರ್ ಇಟ್ ಈಸ್ ಗ್ರೇಟರ್ ದ್ಯಾನ್ 0 ಅಥವಾ ಲೆಸ್ ದ್ಯಾನ್ 1 ಇರುತ್ತೆ ನಮಗೆ ಯಾವಾಗಲೂ. ಸೊ ಇಲ್ಲಿ 2/3 ಕೂಡ ಪ್ರೊಬಾಬಿಲಿಟಿ ಆಗುತ್ತೆ, 15% ಕೂಡ ಪ್ರೊಬಾಬಿಲಿಟಿ ಆಗುತ್ತೆ, 0.2 ಕೂಡ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಆಗುತ್ತೆ. ಬಟ್ ನಮಗೆ ನೆಗೆಟಿವ್ ಯಾವಾಗಲೂ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಆಗೋದಿಲ್ಲ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ದ ರ್ಯಾಷನಲ್ ನಂಬರ್ ಹ್ಯಾವಿಂಗ್ ಎ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇನ್ ದ ಫಾಲೋಯಿಂಗ್ ಈಸ್. ಸೊ ನಾನ್ ಟರ್ಮಿನೇಟಿಂಗ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ, ಡಿನಾಮಿನೇಟರಲ್ಲಿ ನಮಗೆ 2 ಮತ್ತು 5 ಬಿಟ್ಟು ಬೇರೆ ಯಾವುದಾದ್ರೂ ನಂಬರ್ ಇತ್ತು ಅಂದರೆ ಅದನ್ನು ನಾವು ನಾನ್ ಟರ್ಮಿನೇಟಿಂಗ್ ಅಂತ ಹೇಳಿ ಕರಿತೀವಿ. ಅದೇ 2 ಮತ್ತು 5 ಅಥವಾ ಬರೀ 2 ಬರೀ 5 ಇದ್ರೂ ಅದನ್ನು ಟರ್ಮಿನೇಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಆಪ್ಷನ್ ಎಲ್ಲಿ 1/5² ಇದೆ, ಆಪ್ಷನ್ ಬಿ 7/2² × 5 ಇದೆ, ಆಪ್ಷನ್ ಸಿ 5/2 × 7, ಆಪ್ಷನ್ ಡಿ 1/2³. ಸೊ ಇಲ್ಲಿ ಆಪ್ಷನ್ ಎ ಯಲ್ಲೂ 5 ಇದೆ, ಇಲ್ಲಿ 2 × 5 ಇದೆ, ಇಲ್ಲಿ 2³ ಇದೆ. ಆಪ್ಷನ್ ಸಿ ಯಲ್ಲಿ ವಿ ಹ್ಯಾವ್ 2 × 7 ನಮಗೆ ಎಕ್ಸ್ಟ್ರಾ ಬಂದಿದೆ 2 5 ಬಿಟ್ಟು. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಸೊ ಆಪ್ಷನ್ ಸಿ ನಾನ್ ಟರ್ಮಿನೇಟಿಂಗ್ ಆಗುತ್ತೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ HCF ಆಫ್ 9 and 17. ಸೊ ಇಲ್ಲಿ ನೋಡ್ರಿ, ಇಟ್ಸ್ ವೆರಿ ಈಸಿ. 9 and 17 ನಮಗೆ ಯಾವುದೇ ಸೇಮ್ ಟೇಬಲಲ್ಲಿ ಹೋಗೋದಿಲ್ಲ. ಸೊ ಅದಕ್ಕೆ ಇದ್ರದ್ದು ಎರಡರದ್ದು HCF ಏನಾಗುತ್ತೆ, HCF ಆಫ್ 9 and 17 ಈಸ್ 1 ಅಂತೇಳಿ ಡೈರೆಕ್ಟಾಗಿ ಬರಿತೀವಿ. ಯಾವುದೇ 2 ನಂಬರ್ಸು ಸೇಮ್ ನಂಬರಿಂದ ಹೋಗಲಿಲ್ಲ, ಡಿವೈಡ್ ಆಗಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು HCF 1 ಅಂತ ಹೇಳಿ ಬರಿತೀವಿ. ನೆಕ್ಸ್ಟ್ 7th ಕ್ವಶನ್, ಹೌ ಮೆನಿ ಸೊಲ್ಯೂಷನ್ ಡು ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಹ್ಯಾಸ್ ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದೆಮ್ ಆರ್ ಇಂಟರ್ಸೆಕ್ಟಿಂಗ್. ಸೊ ನಮಗೆ ಇಂಟರ್ಸೆಕ್ಟಿಂಗ್ ಇತ್ತು ಅಂತ ಹೇಳಿದ್ರೆ ನಂಬರ್ ಆಫ್ ಸೊಲ್ಯೂಷನ್ ಎಷ್ಟಿರುತ್ತೆ, 1 ಸೊಲ್ಯೂಷನ್. ಸೊ ಆನ್ಸರ್ ಏನು 1 ಸೊಲ್ಯೂಷನ್. ಅದೇ ನಮಗೆ ಲೈನ್ಸು ಕೋಇನ್ಸಿಡೆನ್ಸ್ ಇತ್ತು ಅಂತ ಹೇಳಿದ್ರೆ, ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳಿ ಹೇಳ್ತೀವಿ. ಅದೇ ಪ್ಯಾರಲಲ್ ಲೈನ್ಸ್ ಇತ್ತು ಅಂತ ಹೇಳಿದ್ರೆ ನೋ ಸೊಲ್ಯೂಷನ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ 8th ಒನ್, ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ p ಆಫ್ x is equals to x to the power of 5 plus cx³ minus 3x plus 2. ಸೊ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್ ಎಷ್ಟಿದೆ, ನಮಗೆ 5 ಇದೆ. ಸೊ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಈಸ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ is 5. Next 9th one,
ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 5x² ಮೈನಸ್ 2x ಪ್ಲಸ್ 4 ಈಸ್ ಈಕ್ವಲ್ಸ್ ಟು 0. ಸೊ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ್ರೆ ಏನು ನಾವು ಡೆಲ್ಟಾ ಈಸ್ ಈಕ್ವಲ್ಸ್ ಟು b² ಮೈನಸ್ 4ac ಈ ಫಾರ್ಮುಲಾ ಯೂಸ್ ಮಾಡಿ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ಇಲ್ಲಿ ಕಂಪೇರ್ ಮಾಡ್ಕೊಳ್ಳೋಣ. ಎ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ x² ಎಷ್ಟಿದೆ 5 ಆ್ಯಂಡ್ ದೆನ್ ಬಿ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ x ದಟ್ ಈಸ್ -2 ದೆನ್ ಸಿ ಈಸ್ ಕಾನ್ಸ್ಟೆಂಟ್ 4. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b² ಅಂತ ಹೇಳಿದ್ರೆ -2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತ ಹೇಳಿದ್ರೆ 5 ಇಂಟು ಸಿ ಅಂತ ಹೇಳಿದ್ರೆ 4. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ -2² ಅಂತ ಹೇಳಿದ್ರೆ 4, 2² is also 4, -2² is also 4. ನೆಕ್ಸ್ಟ್ ಇಲ್ಲಿ ಮೈನಸ್ ಇನ್ನೂ ಯಾವುದೇ ಸೈನ್ ಇಲ್ಲ, ಸೊ ಅದಕ್ಕೆ ಡೈರೆಕ್ಟ್ ಮೈನಸ್ ಬರಿತೀವಿ. ನೆಕ್ಸ್ಟ್ 4 5 20, 20 ಇಂಟು 4 ಈಸ್ 80. ಸೊ ಇವಾಗ 4 ಮೈನಸ್ 80 ಮಾಡಿದ್ವಿ ಅಂತ ಹೇಳಿದ್ರೆ -76 ಇಸ್ ದ ಆನ್ಸರ್. ಸೊ ಡಿಸ್ಕ್ರಿಮಿನೆಂಟ್ ಎಷ್ಟು -76. ಈ ಡಿಸ್ಕ್ರಿಮಿನೆಂಟ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ನಮಗೆ ಇದಿರುತ್ತೆ. ಇಲ್ಲೇ ನಾನು ಕ್ವಶನ್ ಸಾಲ್ವ್ ಮಾಡ್ತೀನಲ್ಲ, ಈ ಎಲ್ಲ ಕ್ವಶನ್ಸ್ ಮೇಲೂ ನಮಗೆ ಇದೇ ಥರ ಕ್ವಶನ್ಸು ನಿಮಗೆ ಎಕ್ಸಾಮಲ್ಲಿ ಬರುತ್ತೆ, ಬಟ್ ಅಲ್ಲಿ ಏನಾಗಿರುತ್ತೆ ನಂಬರ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ CSA ಆಫ್ ಫ್ರಸ್ಟಮ್ ಆಫ್ ಕೋನ್. ಸೊ ಈ ಫ್ರಸ್ಟಮ್ ಆಫ್ ಕೋನ್ ಮೇಲೆ ನಮಗೆ CSA ಕೇಳ್ತಾರೆ, ಟೋಟಲ್ ಸರ್ಫೇಸ್ ಏರಿಯಾ ಆರ್ ವಾಲ್ಯೂಮ್. ಈ 3 ಫಾರ್ಮುಲಾದಲ್ಲಿ ಒಂದು ಫಾರ್ಮುಲಾ ಅಂತೂ ಕಂಪಲ್ಸರಿ ಕೇಳ್ತಾರೆ. ಬಿಕಾಸ್ ನೀವು ಯಾವುದೇ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿ ನಮಗೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇವಾಗ CSA ಆಫ್ ಫ್ರಸ್ಟಮ್ ಆಫ್ ಕೋನ್ ಕೇಳಿದ್ದಾರೆ. ಸೊ CSA ಆಫ್ ಫ್ರಸ್ಟಮ್ ಆಫ್ ಕೋನ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು ಬರುತ್ತೆ, ಪೈ ಇಂಟು R1 ಪ್ಲಸ್ R2 ಇಂಟು L. ನೆಕ್ಸ್ಟ್ ಇಫ್ P of A is equals to 0.75 ಫೈಂಡ್ P of A bar. ಸೊ ಇವಾಗ ಇಲ್ಲಿ ನೋಡಿ ಈ ಥರ ಕೊಟ್ಟರೆ ವಿ ನೋ ದಟ್ P of A ಪ್ಲಸ್ P of A bar. ಸೊ ಇದು ಪ್ರೊಬ್ಯಾಬಿಲಿಟಿ ಆಫ್ ಆ್ಯನ್ ಇವೆಂಟ್ ವಿಚ್ ಈಸ್ ಹ್ಯಾಪನಿಂಗ್. ಎ ಬಾರ್ ಅಂತ ಹೇಳಿದ್ರೆ ವಿಚ್ ಈಸ್ ನಾಟ್ ಹ್ಯಾಪನಿಂಗ್. ಸೊ ಇವೆರಡರದ್ದು ಸಮ್ ಎಷ್ಟಿರುತ್ತೆ ನಮಗೆ 1 ಇರುತ್ತೆ. ಹಿಯರ್ ವಿ ನೀಡ್ P of A bar. ಸೊ P of A ಬಾರ್ನ ಹಾಗೆ ಬರ್ಕೊಳ್ತೀವಿ. ಸೊ 1 ಈ P of A ಕಡೆ ಬಂದರೆ ಏನಾಗುತ್ತೆ ಮೈನಸ್ P of A. ಸೊ ವಿಚ್ ಈಸ್ ಈಕ್ವಲ್ಸ್ ಟು 1 ಮೈನಸ್ P of A ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 0.75. ಸೊ 1 ಮೈನಸ್ 0.75 1.00 ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ 0.75 ಇಫ್ ಯು ಟೇಕ್ ಕ್ಯಾರಿ ಇಲ್ಲಿ ಎಷ್ಟು ಉಳಿಯುತ್ತೆ 0, ಇಲ್ಲಿ 10 ಆಗುತ್ತೆ. ಅಗೇನ್ ಕ್ಯಾರಿ ತೊಗೊಂಡ್ರೆ ಇಲ್ಲಿ 9, ಇಲ್ಲಿ 10 ಆಗುತ್ತೆ. ಸೊ 10ಅಲ್ಲಿ 5 ಹೋದರೆ 5, 9ಅಲ್ಲಿ 7 ಹೋದರೆ 2, ಪಾಯಿಂಟ್ ಆ್ಯಸ್ ಇಟ್ ಈಸ್ 0. ಸೊ 0.25 ಈಸ್ ದ ಆನ್ಸರ್. ಸೊ ಇದ್ರ ಮೇಲೆ ಕ್ವಶನ್ನು ಬರುತ್ತೆ. ನೆಕ್ಸ್ಟ್ ಫೈಂಡ್ ದ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ 2, 3. ಸೊ ಇದು ನಮಗೆ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಕೇಳ್ಬೋದು ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂತಲೂ ಕೇಳ್ಬೋದು. ಇವಾಗ ಜಸ್ಟು ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಸೊ ಇಲ್ಲಿ 2, 3 ಅಂತ ಹೇಳಿದರೆ ಒಂದು x ಆಗುತ್ತೆ. ಸೊ x ಈಸ್ 2, ಇನ್ನೊಂದು y ಈಸ್ ಈಕ್ವಲ್ಸ್ ಟು 3. ಸೊ ಡಿಸ್ಟೆನ್ಸ್ ಆಫ್ ದಿ ಆರಿಜಿನ್ ಫಾರ್ಮುಲಾ ಏನಿದೆ d ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y² ವಿಚ್ ಈಸ್ ಈಕ್ವಲ್ಸ್ ಟು x² ಅಂತ ಹೇಳಿದ್ರೆ 2² ಪ್ಲಸ್ y² ಅಂತ ಹೇಳಿದ್ರೆ 3² ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2² ಅಂತ ಹೇಳಿದ್ರೆ 4 ಪ್ಲಸ್ 3² ಅಂತ ಹೇಳಿದ್ರೆ 9 ವಿಚ್ ಈಸ್ ಈಕ್ವಲ್ಸ್ ಟು 9 ಪ್ಲಸ್ 4 ಈಸ್ ಸ್ಕ್ವೇರ್ ರೂಟ್ ಆಫ್ 13 ಯೂನಿಟ್ಸ್. ಸ್ಕ್ವೇರ್ ರೂಟ್ 13ಗೆ ವ್ಯಾಲ್ಯೂ ಇಲ್ಲ, ಸೊ ಅದನ್ನು ಆ್ಯಸ್ ಇಟ್ ಈಸ್ ಬರೀತೀವಿ. ನೆಕ್ಸ್ಟ್ ಇದಿಷ್ಟು ನಮಗೆ 1 ಮಾರ್ಕ್ ಕ್ವಶನ್ ಆಯಿತು. ಇವಾಗ 2 ಮಾರ್ಕ್ಸ್ ಕ್ವಶನ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. 13th ಒನ್ ಇದೆ. ಸಾಲ್ವ್ 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 8, x ಮೈನಸ್ y ಇಸ್ ಈಕ್ವಲ್ಸ್ ಟು 4. ಸೊ ಇದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಮೇಲೆ ಇರುತ್ತೆ. ಸೊ ಇಲ್ಲಿ ನೀವು ಎಲಿಮಿನೇಷನ್ ಮೆಥಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಯಾವುದಾದ್ರೂ ಮಾಡ್ಬೋದು. ಬಟ್ ನಮಗೆ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಎಲಿಮಿನೇಷನ್ ಮೆಥಡ್ ಬರೋ ಥರನೇ ಕ್ವಶನ್ಸ್ ಇರುತ್ತೆ. ಸೊ ಇವಾಗ ಕೊಟ್ಟಿರೋ ಈಕ್ವೇಷನ್ನ ನಾವು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 8 ಇದನ್ನು ಈಕ್ವೇಷನ್ 1 ಆ್ಯಂಡ್ x ಮೈನಸ್ y ಇಸ್ ಈಕ್ವಲ್ಸ್ ಟು 4 ಇದು ಈಕ್ವೇಷನ್ 2. ಸೊ ಇಲ್ಲಿ ಫಸ್ಟ್ ಈಕ್ವೇಷನ್ ಆ್ಯಂಡ್ ಸೆಕೆಂಡ್ ಈಕ್ವೇಷನ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪ್ಲಸ್ y ಮೈನಸ್ y ಎರಡೂ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಎರಡೂ ಈಕ್ವೇಷನ್ಸ್ನ ಆ್ಯಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 8, x ಮೈನಸ್ y ಇಸ್ ಈಕ್ವಲ್ಸ್ ಟು 4. ಸೊ ಆ್ಯಡ್ ಮಾಡಿದ್ರೆ ನಮಗೆ ಸೈನ್ಸ್ ಏನೂ ಚೇಂಜ್ ಆಗೋದಿಲ್ಲ. ಸೊ ಪ್ಲಸ್ y ಮೈನಸ್ y ಗೆಟ್ ಕ್ಯಾನ್ಸಲ್. 2x ಪ್ಲಸ್ x ಅಂತ ಹೇಳಿದ್ರೆ 3x ಇಸ್ ಈಕ್ವಲ್ಸ್ ಟು 8 ಪ್ಲಸ್ 4 ಈಸ್ 12. ಸೊ ಅಗೇನ್ ವಿ ಜಸ್ಟ್ ನೀಡ್ ಎಕ್ಸ್. ಸೊ ಎಕ್ಸ್ನ ಹಾಗೆ ಇಟ್ಕೊಳ್ಳೋಣ. 12 ಈ 3 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 3. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 3 1s 3 4s 12. ಎಕ್ಸ್ ಇಸ್ ಈಕ್ವಲ್ಸ್ ಟು 4. ಸೊ ಇವಾಗ ಈ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ನಾವು ಈಕ್ವೇಷನ್ 1 ಅಥವಾ ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಐ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 2. ಸೊ ಈಕ್ವೇಷನ್ 2 ಇಂಪ್ಲೈಸ್, ಸೊ ಈಕ್ವೇಷನ್ 2 ಏನಿದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ ನಮಗೆ 4
ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4. ವಿ ಜಸ್ಟ್ ನೀಡ್ ವೈ, ಸೊ ಮೈನಸ್ ವೈನ ಹಾಗೆ ಇಟ್ಕೊಳ್ತೀನಿ. 4 ಈ +4 ಈ ಕಡೆ ಹೋದ್ರೆ ಏನಾಗುತ್ತೆ -4. 4 - 4 is 0. ಸೊ ನಾವು ಈ ಮೈನಸ್ ಸೈನ್ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಮೈನಸ್ ಬರುತ್ತೆ. ಬಟ್ ನಮಗೆ 0ಗೆ ಯಾವುದೇ ರೀತಿಯಾದ ಸೈನ್ ಇಲ್ಲ, ಸೊ ಅದಕ್ಕೆ y is equals to 0 is the answer. y is equals to 0 and x is equals to 4. Next, find the roots by using quadratic formula. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿ ರೂಟ್ಸ್ ಫೈಂಡ್ ಔಟ್ ಮಾಡೋದು. x² - 5x + 1 is equals to 0. ಸೊ ಇಲ್ಲಿ ಫಸ್ಟು a b c ಬರ್ಕೊಳ್ಳೋಣ. ಸೊ a ವ್ಯಾಲ್ಯೂ ಈಸ್ x² ಕೋಎಫಿಷಿಯಂಟ್ ಏನಿಲ್ಲ ಅಂದ್ರೆ ಏನಿರುತ್ತೆ 1 ಆ್ಯಂಡ್ b is equals to -5 ಆ್ಯಂಡ್ ದೆನ್ c is equals to 1. ಸೊ ಇವಾಗ ಫಾರ್ಮುಲಾ ಏನು ಬರುತ್ತೆ ಕ್ವಾಡ್ರಾಟಿಕ್ ಫಾರ್ಮುಲಾ, x is equals to -b ± square root of b² - 4ac divided by 2a. ಸೊ ಇವಾಗ ಮೈನಸ್ ಹಾಗೆ ಬರ್ಕೋಣ. ಬಿ ಅಂತ ಹೇಳಿದ್ರೆ -5, ಸೊ ಬ್ರ್ಯಾಕೆಟಲ್ಲಿ -5 ± ಸ್ಕ್ವೇರ್ ರೂಟ್ ಆಫ್ b² ಅಂತ ಹೇಳಿದ್ರೆ -5 ಹೋಲ್ ಸ್ಕ್ವೇರ್ -4 ಇಂಟು a ವ್ಯಾಲ್ಯೂ ಇಸ್ 1, c ವ್ಯಾಲ್ಯೂ ಇಸ್ ಆಲ್ಸೋ 1 ಡಿವೈಡೆಡ್ ಬೈ 2 ಇಂಟು 1. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ +5 ± ಸ್ಕ್ವೇರ್ ರೂಟ್ ಆಫ್ -5² ಅಂತ ಹೇಳಿದ್ರೆ 25 ಮೈನಸ್ ಇದೆ -4 1s are 4, again 4 1s are 4 divided by 2 into 1 is 2. Next 5 x is equals to 5 ± square root of 25 - 4 ಅಂತ ಹೇಳಿದ್ರೆ 21 divided by 2. ಸೊ ನಮಗೆ 21ಗೆ ಯಾವುದೇ ರೂಟ್ ವ್ಯಾಲ್ಯೂಸ್ ಇಲ್ಲ, ಸೊ ಅದಕ್ಕೆ ಇವಾಗ x is equals to ಏನಾಗುತ್ತೆ 5 + √21 divided by 2 ಆರ್ x is equals to 5 - √21 divided by 2. ಪ್ಲಸ್ ಮತ್ತು ಮೈನಸ್ನ ಸಪ್ರೇಟ್ ಮಾಡಿ ಬರ್ಕೊಳ್ತೀವಿ. ಸೊ ನೆಕ್ಸ್ಟು 15th ಒನ್, ಫೈಂಡ್ 11th ಟರ್ಮ್ ಆಫ್ ಆ್ಯನ್ AP 3 7 11. ಸೊ ಇಲ್ಲಿ ಫಸ್ಟ್ ನಮಗೆ 11th ಟರ್ಮ್ ಅಂದರೆ n ವ್ಯಾಲ್ಯೂ ಈಸ್ 11 ಆ್ಯಂಡ್ ದೆನ್ ಫಸ್ಟ್ ಟರ್ಮ್ ಏನಾಗುತ್ತೆ a is equals to 3 ಆ್ಯಂಡ್ ದೆನ್ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ದಟ್ ಈಸ್ 7 - 3 is equals to 4. ಸೊ 11th ಟರ್ಮ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ a11. ಸೊ a11 ಅಂತ ಹೇಳಿದ್ರೆ ವಿ ಯೂಸ್ ಫಾರ್ಮುಲಾ an is equals to a plus n - 1 into d. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ವಿ ಗೆಟ್ an ಅಂತ ಹೇಳಿದ್ರೆ a11 is equals to a ಅಂದರೆ ಫಸ್ಟ್ ಟರ್ಮ್ 3 ಪ್ಲಸ್ n ಅಂತ ಹೇಳಿದ್ರೆ 11 - 1 ಇಂಟು d ಈಸ್ 4. ಸೊ 3 ಪ್ಲಸ್ 11 - 1 ಈಸ್ 10 ಇಂಟು 4 ವಿಚ್ ಈಸ್ ಈಕ್ವಲ್ಸ್ ಟು 3 ಪ್ಲಸ್ 10 4s are 40. ಸೊ 40 ಪ್ಲಸ್ 3 ಈಸ್ ಈಕ್ವಲ್ಸ್ ಟು 43. 11th ಟರ್ಮ್ ಆಫ್ ಆನ್ AP ಈಸ್ 43. ನೆಕ್ಸ್ಟ್, ಪ್ರೂವ್ ದಟ್ 2 + √3 ಈಸ್ ಆ್ಯನ್ ಇರ್ರ್ಯಾಷನಲ್. ಸೊ ಇದನ್ನು ನಾವು ಇರ್ರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು, ಲೆಟ್ ಅಸ್ ಅಸ್ಯೂಮ್ 2 + √3 ಈಸ್ ರ್ಯಾಷನಲ್. ಸೊ ಇದನ್ನು ನಾವು ರ್ಯಾಷನಲ್ ಅಂತ ಹೇಳಿ ತೊಗೋಬೇಕು ಫಸ್ಟು. ಸೊ ಇದು ರ್ಯಾಷನಲ್ ಆಯಿತು ಅಂದರೆ ರ್ಯಾಷನಲ್ ನಂಬರ್ನ ನಾವು ಹೇಗೆ ಬರಿತೀವಿ, p/q is equals to 2 + √3 ಅಂಥೇಳಿ ಬರಿತೀವಿ. ವೇರ್ p and q are co-prime numbers. p and q are co-prime numbers and q is not equals to 0. ಸೊ ಇವಾಗ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಏನೇ ಬಂದಿದ್ರು ಅಲ್ಲಿ ರೂಟ್ ವ್ಯಾಲ್ಯೂ ಇರುತ್ತಲ್ಲ ಆ ವ್ಯಾಲ್ಯೂಗೆ ಈಕ್ವೇಟ್ ಮಾಡಿ ಬರ್ಕೊಳ್ತೀವಿ. ಸೊ ಇದೇನಾಗುತ್ತೆ √3 is equals to p/q. ಸೊ ಇದು 2 ಈ ಕಡೆ ಹೋದರೆ ಏನಾಗುತ್ತೆ -2. ಸೊ ನೆಕ್ಸ್ಟ್ ಏನಾಗುತ್ತೆ √3 is equals to ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ, q ಇಂಟು 1 is q. ಸೊ 1 ಇಂಟು p is p -2 ಇಂಟು q is 2q. ಸೊ ಇಲ್ಲಿ ಏನಾಗುತ್ತೆ ಹಿಯರ್ ಬೋತ್ √3 and p - 2q/q are ಇಂಟೀಜರ್ಸ್. ಬಿಕಾಸ್ ನಾವಿಲ್ಲಿ p and q are ಇಂಟೀಜರ್ಸ್ ಅಂತ ಹೇಳಿ ತೊಗೊಂಡಿದ್ದೀವಲ್ವ, ಅಂದರೆ ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಇವೆರಡು ನಂಬರ್ಸು ಇಂಟೀಜರ್ ಆಗುತ್ತೆ. ಬಟ್ ವಿ ನೋ ದಟ್ √3 ಈಸ್ ಇರ್ರ್ಯಾಷನಲ್. ಸೊ √3 ಈಸ್ ಇರ್ರ್ಯಾಷನಲ್ ಅಂತೇಳಿ ನಮಗೆ ಗೊತ್ತಿದೆ. ಸೊ ಅದಕ್ಕೆ ಏನಾಗುತ್ತೆ ಇಲ್ಲಿ ನಾವೇನು ಅಸ್ಯೂಮ್ಷನ್ ಮಾಡ್ಕೊಂಡಿದ್ದೀವಲ್ಲ ಇವೆರಡು √3 and p - 2q/q are ಇಂಟೀಜರ್ಸ್ ಅಂತೇಳಿ ಇಟ್ ವಿಲ್ ಬಿ ರಾಂಗ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ √3 and p - 2q/q are also irrational.
therefore our assumption is wrong. Our assumption is wrong. Therefore 2 plus root 3 is irrational. 2 plus root 3 is irrational. ಸೊ ಇಲ್ಲಿ ನನ್ನ ರೈಟಿಂಗ್ ಸ್ವಲ್ಪ ಏನಾದರೂ ಮಿಸ್ ಆಯಿತು ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ, ಬಿಕಾಸ್ ನಾನು ರೈಟಿಂಗ್ನ ನೀಟ್ ಬರ್ಕೊಳ್ತಾ ಕೂತ್ಕೊಂಡೆ ಅಂತ ಹೇಳಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ನಾನು ಅದಕ್ಕೆ ಫಾಸ್ಟಾಗಿ ಬರ್ಕೊಳ್ತಾ ಹೋಗೋದ್ರಿಂದ ರೈಟಿಂಗ್ ಸ್ವಲ್ಪ ಮಿಸ್ ಆಗುತ್ತೆ. ಸೊ ಇಲ್ಲಿ 2 plus root 3 is an irrational number ಅಂತೇಳಿ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್, construct a circle of radius 3 cm and a pair of tangents which are inclined each other at an angle of 70 degree. ಸೊ 3 cm ರೇಡಿಯಸ್ ತೊಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ಕೋಣ. ಸೊ ಕಂಪಾಸಲ್ಲಿ ಈ ರೀತಿ 3 cm ರೇಡಿಯಸ್ದು ಒಂದು ಸೊ ಡ್ರಾ ಮಾಡಿ. ಇದೇ ನಿಮ್ಮ ಕಂಪಾಸ್ ಪಾಯಿಂಟ್ ಆಗಿರುತ್ತಲ್ಲ. ಸೊ ಇದು ಇಸ್ ಅವರ್ ಸೆಂಟರ್ O ಆ್ಯಂಡ್ ದೆನ್ ಸೊ ಇಲ್ಲಿ ರೇಡಿಯಸ್ನ ಸ್ವಲ್ಪ ಈ ರೀತಿ ಕೆಳಗೆ ಈ ರೀತಿ ಹಾಕೋಣ. ಸೊ OP, ಸೊ ಇದು ರೇಡಿಯಸ್ ಎಷ್ಟು 3 cm. ಸೊ ಇವಾಗ ಆ್ಯಂಗಲ್ ಎಷ್ಟಿದೆ ನಮಗೆ ಬಿಟ್ವೀನ್ ದ ಟ್ಯಾಂಜೆಂಟ್ 70 ಡಿಗ್ರಿ ಇದೆ. ಸೊ 180 ಮೈನಸ್ 70 ಡಿಗ್ರಿ ಮಾಡ್ಕೊಳ್ಳೋಣ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 110 ಡಿಗ್ರಿ. ಸೊ ಇವಾಗ ಪ್ರೊಟ್ರಾಕ್ಟರ್ ತೊಗೊಂಡು 110 ಡಿಗ್ರಿ ಇದೇನು ನಾವು ರೇಡಿಯಸ್ ಡ್ರಾ ಮಾಡಿರ್ತೀವಲ್ಲ ಅದಕ್ಕೆ ಬೇಸಾಗಿ ನೀವು ಪ್ರೊಟ್ರಾಕ್ಟರ್ನ ಇಟ್ಕೊಂಡು 110 ಡಿಗ್ರಿನ ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟ್ನ ಜಾಯಿನ್ ಮಾಡಿ. ಸೊ ದಿಸ್ ಈಸ್ ಅವರ್ 110 ಡಿಗ್ರಿ ಆ್ಯಂಗಲ್. ಸೊ ಇದು P, ಇದು Q. ಸೊ ಇವಾಗ ನೆಕ್ಸ್ಟು ಏನು ಮಾಡಿ ಅಂತ ಹೇಳಿದ್ರೆ Q ಅಲ್ಲಿ ನಿಮ್ಮ ಕಂಪಾಸ್ ಇಟ್ಕೊಂಡು ಮೋರ್ ದೆನ್ ಹಾಫ್ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಸೊ ಒಂದು ಸೆಮಿ ಸರ್ಕಲ್ನ ಈ ರೀತಿ ಡ್ರಾ ಮಾಡಿ. ಸೇಮ್ ಮೆಜರ್ಮೆಂಟಿಂದ ಇದೇನು OQ ಪಾಯಿಂಟ್ ಕಟ್ ಆಗಿದೆಯಲ್ಲ ಈ ಪಾಯಿಂಟಿಂದ 1 ಕಟ್ ಮಾಡಿ. ದಿಸ್ ಈಸ್ ಅವರ್ 60 ಡಿಗ್ರಿ. ಅಗೇನ್ ಮೇಕ್ 1 more ಕಟ್. ಸೇಮ್ ಕಟ್ಟಿಂದ ಮೇಲ್ಗಡೆ ಒಂದು ಆರ್ಕ್ ಡ್ರಾ ಮಾಡಿ. ಸೊ ಇಲ್ಲೇನು ಕಟ್ ಆಗಿದೆಯಲ್ಲ ಇದರಿಂದ ಅಗೇನ್ 1 ಆರ್ಕ್. ಸೊ ಇವಾಗ ಈ ಕಟ್ಟಾಗಿರೋ ಪಾಯಿಂಟು ದೆನ್ Q ಇವೆರಡನ್ನೂ ಸೇರಿಸಿ ಒಂದು ಲೈನ್ನ ಈ ರೀತಿ ಡ್ರಾ ಮಾಡಿ. ಸೊ ಇದು ನಮಗೆ ಒಂದು ಟ್ಯಾಂಜೆಂಟ್ ಬಂತು. ಸೊ ಇವಾಗ ಇದೇ ಥರ ಸಿಮಿಲರ್ಲಿ P ಇಂದನೂ ಒಂದು ಟ್ಯಾಂಜೆಂಟ್ಸ್ನ ಡ್ರಾ ಮಾಡೋಣ. ಸೊ ಇವಾಗೇನು P ಯಲ್ಲೂ ಕೂಡ ಸೇಮು ಮೋರ್ ದ್ಯಾನ್ ಹಾಫು ಈ ರೀತಿ ಒಂದು ಸೆಮಿ ಸರ್ಕಲ್ನ ಡ್ರಾ ಮಾಡ್ಕೊಳ್ಳೋಣ. ಕಟ್ಟಾದಮೇಲೆ ಸೊ ಫಸ್ಟ್ ಕಟ್ಟು, ಸಿಮಿಲರ್ಲಿ ಸೆಕೆಂಡ್ ಕಟ್ಟು, ದೆನ್ ಮೇಲ್ಗಡೆ ಒಂದು ಈ ರೀತಿ, ಸೊ ಇವಾಗ ಇದೇನು ಪಾಯಿಂಟ್ ಜಾಯಿನ್ ಆಗಿದೆಯಲ್ಲ ಥ್ರೂ P ಟ್ಯಾಂಜೆಂಟ್ಸ್ನ ಡ್ರಾ ಮಾಡೋಣ. ಸೊ ಇದು ನಮಗೆ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಇದಕ್ಕೆ ನೇಮಿಂಗ್ R ಅಂತ ಕೊಡೋಣ. ಸೊ ಇವೆರಡು 70 ಡಿಗ್ರಿಲಿ ಇನ್ಕ್ಲೈನ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ, ದೇರ್ ಆರ್ 4 ರೆಡ್ ಬಾಲ್ಸ್, 5 green balls and 6 blue balls in a basket. If one ball is drawn at random, what is the probability of drawing ball which is not green and second one red? So ಇಲ್ಲಿ ಫಸ್ಟ್ ನಂಬರ್ ಆಫ್ ಬಾಲ್ಸ್ ಬರ್ಕೊಳ್ಳೋಣ. ನಂಬರ್ ಆಫ್ ರೆಡ್ ಬಾಲ್ಸ್, ನಂಬರ್ ಆಫ್ ರೆಡ್ ಬಾಲ್ಸ್ is equals to 4. ಅದೇ ಥರ ನಂಬರ್ ಆಫ್ ಗ್ರೀನ್ ಬಾಲ್ಸ್ is equals to 5. then number of blue balls is equals to 6. ಸೊ ಇವಾಗ ಟೋಟಲ್ ನಂಬರ್ ಎಷ್ಟಾಗುತ್ತೆ ನಮಗೆ? ಟೋಟಲ್ ನಂಬರ್ ಆಫ್ balls is equals to 6 plus 5 plus 4. 6 plus 4 10, 10 plus 5 15. ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ನಾಟ್ ಗ್ರೀನು ಬೇಕು. ಸೊ ಅದಕ್ಕೆ ನಂಬರ್ ಆಫ್ ಬಾಲ್ಸ್ ವಿಚ್ ಆರ್ ನಾಟ್ ಗ್ರೀನ್. ಸೊ ಗ್ರೀನ್ ಇಲ್ಲದೆ ಇರೋ ಬಾಲ್ಸ್ ಎಷ್ಟಾಗುತ್ತೆ ನಮಗೆ ಇಸ್ ಈಕ್ವಲ್ಸ್ ಟು ಟೋಟಲ್ ಬಾಲ್ಸು 15, ಅದರಲ್ಲಿ ಗ್ರೀನ್ ಬಾಲ್ಸು -5. ಸೊ ಟೋಟಲ್ ಬಾಲಲ್ಲಿ ಗ್ರೀನ್ ಬಾಲ್ಸ್ ನಾವು ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, ವಿಚ್ ಆರ್ ನಾಟ್ ಗ್ರೀನ್ ಬಾಲ್ಸ್ ಸಿಗುತ್ತೆ, ದಟ್ ಈಸ್ 10. ಸೊ ಇವಾಗ ನೆಕ್ಸ್ಟ್ ನಾವು ಪ್ರೊಬಾಬಿಲಿಟಿ ಫಾರ್ಮುಲಾ ಏನಿದೆ, ವಿ ನೋ ದಟ್ ಫಸ್ಟ್ ಒನ್ನು
P of E is equals to number of outcomes favorable to event divided by total number of outcomes. ಸೊ ಇಲ್ಲಿ ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ ಅಂತ ಹೇಳಿದ್ರೆ ವಿಚ್ ಆರ್ ನಾಟ್ ಗ್ರೀನ್ ಎಷ್ಟಿದೆ ನಮಗೆ 10 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದರೆ ಟೋಟಲ್ ಬಾಲ್ಸ್ ಎಷ್ಟಿದೆ ನಮಗೆ 15. ಸೊ 10/15 ಅಂತ ಹೇಳಿದ್ರೆ 5 2s 5 3s 2/3 ಇಸ್ ದ ಪ್ರೊಬಬಿಲಿಟಿ. ನೆಕ್ಸ್ಟ್ ಇದೇ ಥರ ನಾವು ಸೆಕೆಂಡ್ ಒನ್ನು ರೆಡ್ ಬಾಲ್ಸಿಗೂ ಫೈಂಡ್ ಔಟ್ ಮಾಡಬೇಕು. ಸೊ P of E is equals to, ಸೊ ನಂಬರ್ ಆಫ್ ರೆಡ್ ಬಾಲ್ಸ್ ಎಷ್ಟಿದೆ ನಮಗೆ, ನಂಬರ್ ಆಫ್ ರೆಡ್ ಬಾಲ್ಸು 4 ಇದೆ. ಸೊ ಪ್ರೊಬಬಿಲಿಟಿ ಏನಾಗುತ್ತೆ 4 ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಾಗುತ್ತೆ 15, 4/15. ಇದಿಷ್ಟು 2 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನಲ್ಲಿದೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. 19th ಒನ್, ಡಿವೈಡ್ ದ ಪಾಲಿನೋಮಿಯಲ್ P of x is equals to x³ minus 5x² plus 6x minus 3 by the polynomial G of x is equals to x minus 2 and find the quotient Q of x and remainder R of x. ಇದು 15 ಮಿಸ್ ಆಗಿ ಬಂದಿದೆ. ಸೊ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬೇಡಿ. ಸೊ ಇವಾಗ P of x-ನ ನಾವು G of x-ಇಂದ ಡಿವೈಡ್ ಮಾಡಬೇಕು. ಸೊ ಡಿವಿಷನ್ ಹಾಕ್ಕೊಳ್ತೀವಿ. x³ ಮೈನಸ್ 5x² ಪ್ಲಸ್ 6x ಮೈನಸ್ 3. ಸೊ ಇದನ್ನು ನಾವು ಯಾವುದರಿಂದ ಡಿವೈಡ್ ಮಾಡಬೇಕು, G of x x ಮೈನಸ್ 2 ಇಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಏನು ಮಾಡ್ತೀವಿ, P of x ಫಸ್ಟ್ ಟರ್ಮ್ ಏನಿದೆ x³ ಡಿವೈಡೆಡ್ ಬೈ G of x ಫಸ್ಟ್ ಟರ್ಮ್ ಏನಿದೆ x, ಎರಡನ್ನೂ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಏನು ಬರುತ್ತೆ, x³ ಡಿವೈಡೆಡ್ ಬೈ x ಅಂತ ಹೇಳಿದ್ರೆ x². ಬಿಕಾಸ್ x³ ನಾವು ಹೇಗೆ ಬರೀತೀವಿ, x ಇಂಟು x ಡಿವೈಡೆಡ್ ಬೈ x ಅಂದರೆ 1x ಕ್ಯಾನ್ಸಲ್, ಇನ್ನು x ಇಂಟು x ಉಳಿಯುತ್ತೆ, ದಟ್ ಈಸ್ x². ಇದನ್ನು ಕೋಶೆಂಟ್ ಜಾಗದಲ್ಲಿ ಬರಿತೀವಿ. ಇವಾಗ ಈ x² ನಾವು G of x ಇಂದ ಮಲ್ಟಿಪ್ಲೈ ಮಾಡ್ತೀವಿ, x ಮೈನಸ್ 2 ವಿಚ್ ಈಸ್ ಈಕ್ವಲ್ಸ್ ಟು x² ಇಂಟು x ಅಂತ ಹೇಳಿದ್ರೆ x³ ಮೈನಸ್ x² ಇಂಟು 2x², x² ಇಂಟು ಹೇಳಿದ್ರೆ 2x². ಸೊ ಇದನ್ನು ಇಲ್ಲಿ ನಾವು P of x ಕೆಳಗಡೆ ಬರ್ಕೊಳ್ತೀವಿ, x³ ಮೈನಸ್ 2x². ಸೊ ಇವಾಗ ಸಬ್ಟ್ರಾಕ್ಷನ್ ಮಾಡಿದ್ರೆ ಸೈನ್ಸ್ ಚೇಂಜ್ ಆಗುತ್ತೆ, ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್, ಪ್ಲಸ್ x³ ಮೈನಸ್ x³ ಗೆಟ್ ಕ್ಯಾನ್ಸಲ್, ಮೈನಸ್ 5x² ಪ್ಲಸ್ 2x ಅಂತ ಹೇಳಿದ್ರೆ ಮೈನಸ್ 3x² ಉಳಿಯುತ್ತೆ. ನೆಕ್ಸ್ಟ್ ಟರ್ಮ್ಸ್ನ ಕೆಳಗೆ ಇಳಿಸ್ಕೊಳ್ಳೋಣ, 6x ಮೈನಸ್ 3. ಸೊ ಇವಾಗ ಅಗೇನ್ ಸೇಮ್ ಪ್ರೊಸೀಜರು. ಇದ್ರದ್ದು ಫಸ್ಟ್ ಟರ್ಮ್ ಏನಿದೆ ಮೈನಸ್ 3x² ಡಿವೈಡೆಡ್ ಬೈ G of x ಫಸ್ಟ್ ಟರ್ಮು x. ಸೊ 1x ಕ್ಯಾನ್ಸಲ್ ಆಗುತ್ತೆ, ಇನ್ನು x ಉಳಿಯುತ್ತೆ, ಜೊತೆಗೆ ಮೈನಸ್ 3 ಇದೆ, ಸೊ ಮೈನಸ್ 3x. ಇದನ್ನು ಕೋಶೆಂಟ್ ಜಾಗದಲ್ಲಿ ಬರೆಯೋಣ, ಮೈನಸ್ 3x. ಇವಾಗ ಈ ಮೈನಸ್ 3xನ ಮಲ್ಟಿಪ್ಲೈ ವಿತ್ G of x x ಮೈನಸ್ 2. ಸೊ ಮೈನಸ್ 3x ಇಂಟು x ಅಂತ ಹೇಳಿದ್ರೆ 3x², ಮೈನಸ್ ಇಂಟು ಮೈನಸ್ ಪ್ಲಸ್ 2 3s 6x. ಸೊ ಇದನ್ನು ಇಲ್ಲಿ ಬರ್ಕೊಳ್ಳೋಣ, ಮೈನಸ್ 3x² ಪ್ಲಸ್ 6x. ಸೊ ಇವಾಗ ಇಲ್ಲೇನಾಗುತ್ತೆ ಪ್ಲಸ್, ಇಲ್ಲಿ ಮೈನಸ್. ಸೊ 3x² ಕ್ಯಾನ್ಸಲು, 6x ಕ್ಯಾನ್ಸಲು. ಸೊ ಲಾಸ್ಟಿಗೆ ಏನು ಉಳಿಯುತ್ತೆ ನಮಗೆ ಮೈನಸ್ 3. ಸೊ ಇವಾಗ ಮೈನಸ್ 3 ಡಿವಿಷನ್ ಆಗೋದಿಲ್ಲ, ಯಾಕಂದರೆ ಎಕ್ಸ್ ನಮಗೆ ಇಲ್ಲಿ ಎಕ್ಸ್ ಟರ್ಮ್ ಇದೆ, ಇಲ್ಲಿ ಬರೀ ಮೈನಸ್ 3 ಇದೆ. ಸೊ ಇಲ್ಲಿ ರಿಮೈಂಡರ್ ಎಷ್ಟಾಗುತ್ತೆ ನಮಗೆ ಮೈನಸ್ 3 ಆ್ಯಂಡ್ ಕೋಶೆಂಟ್ ಈಸ್ x² ಮೈನಸ್ 3x. ಸೊ Q of x is equals to x² ಮೈನಸ್ 3x ಆ್ಯಂಡ್ ರಿಮೈಂಡರ್ R of x is equals to ಮೈನಸ್ 3. ನೆಕ್ಸ್ಟ್ 20th ಕ್ವಶನ್ ಏನಿದೆ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟಿಸಸ್ ಆರ್ 3, 2, -3, 1 ಆ್ಯಂಡ್ 1, -2. ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ ಕೋಆರ್ಡಿನೇಟ್ಸ್ ಬರ್ಕೊಳ್ಳೋಣ. ಇಲ್ಲಿ x1 ಏನಾಗುತ್ತೆ 3, x2 -3, x3 is equals to 1. ಸೊ ಅದೇ ಥರ y1 ಎಷ್ಟಾಗುತ್ತೆ, y1 ಅಂದರೆ ಇದು 2, ನೆಕ್ಸ್ಟ್ y2 ಅಂತ ಹೇಳಿದ್ರೆ 1, ದೆನ್ y3 ಅಂತ ಹೇಳಿದ್ರೆ -2. ಸೊ ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ವೆನ್ 3 ವರ್ಟಿಸಸ್ ಆರ್ ಗಿವನ್ ಫಾರ್ಮುಲಾ ಏನು ಬರುತ್ತೆ 1/2. ಸೊ ಇಲ್ಲಿ ಫಾರ್ಮುಲಾ ಹೇಗೆ ಬರ್ಕೊಳ್ತೀವಿ, ಫಸ್ಟು x1 x2 x3 ಅದಾದಮೇಲೆ ಬ್ರ್ಯಾಕೆಟಲ್ಲಿ 1 ಆದಮೇಲೆ 2 ಬರುತ್ತೆ ಅಲ್ವಾ. ಸೊ y2 ಮೈನಸ್ y3 ಪ್ಲಸ್ x2 y2 2 ಇದೆ, ಸೊ ಇಲ್ಲೇನು ಬರುತ್ತೆ 3 ಬರುತ್ತೆ, y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಸೊ ಇದು ಏರಿಯಾ ಆಫ್ ಟ್ರಯಾಂಗಲ್ ವೆನ್ 3 ವರ್ಟಿಸಸ್ ಆರ್ ಗಿವನ್ ಫಾರ್ಮುಲಾ. ಸೊ ಇವಾಗ ವಿಚ್ ಈಸ್ ಈಕ್ವಲ್ಸ್ ಟು 1/2 ಹಾಗೆ ಬರಿತೀವಿ. ಇಲ್ಲಿ x1 ವ್ಯಾಲ್ಯೂ ಎಷ್ಟಿದೆ ನಮಗೆ 3. ಸೊ ಬ್ರ್ಯಾಕೆಟಲ್ಲಿ y2 ವ್ಯಾಲ್ಯೂ ಈಸ್ 1 ಮೈನಸ್ y3 ವ್ಯಾಲ್ಯೂ ಈಸ್ -2. ಸೊ ಮೈನಸ್ ಆಫ್ -2 ಆಗುತ್ತೆ, ಪ್ಲಸ್
x2 ವ್ಯಾಲ್ಯೂ ಈಸ್ -3, ಸೊ ಬ್ರ್ಯಾಕೆಟಲ್ಲಿ -3, y3 ವ್ಯಾಲ್ಯೂ ಈಸ್ -2 ಮೈನಸ್ ಆಫ್ y1 ವ್ಯಾಲ್ಯೂ ಈಸ್ 2 ಪ್ಲಸ್ x3 ಅಂತ ಹೇಳಿದ್ರೆ 1, y1 ಅಂತ ಹೇಳಿದ್ರೆ 2 ಮೈನಸ್ y3 ಈಸ್ -2, ಸೊ ಮೈನಸ್ ಆಫ್ -2. ಸೊ ಇವಾಗ ಫಸ್ಟು ಬ್ರ್ಯಾಕೆಟಲ್ಲಿ ಸಿಂಪ್ಲಿಫೈ ಮಾಡೋಣ. 1/2 ಇಂಟು 3, ಸೊ ಇಲ್ಲಿ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2, ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ -3, -2 ಎಷ್ಟಾಗುತ್ತೆ -4 ಪ್ಲಸ್ 1 2 ಮೈನಸ್ ಇಂಟು ಮೈನಸ್ ಪ್ಲಸ್ 2. ಸೊ ಅಗೇನ್ ನಾವು ಇಫ್ ಯು ಸಿಂಪ್ಲಿಫೈ ಇಟ್ ಏನಾಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 1/2 3 ಇಂಟು 1 + 2 ಈಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 3 4s are 12 ಪ್ಲಸ್ 1 ಇಂಟು 2 + 2 ಈಸ್ 4. ಸೊ ವಿಚ್ ಈಸ್ ಈಕ್ವಲ್ಸ್ ಟು 1/2 ಇಂಟು 3 3s are 9 ಪ್ಲಸ್ 12 ಪ್ಲಸ್ 4 1s are is 4. ಸೊ ಅಗೇನ್ ವಿಚ್ ಈಸ್ ಈಕ್ವಲ್ಸ್ ಟು 1/2 9 ಪ್ಲಸ್ 12 ಪ್ಲಸ್ 4 ಮಾಡಿದ್ವಿ ಅಂತ ಹೇಳಿದ್ರೆ 9 ಪ್ಲಸ್ 4 ಈಸ್ 13, 13 ಪ್ಲಸ್ 12 ಅಂತ ಹೇಳಿದ್ರೆ 3 + 2 5, 1 + 1 2 25. ಸೊ 1/2 ಇಂಟು 25 ಅಂದರೆ 2 1s are 2, 2 2s are 4, 1 ಉಳಿಯುತ್ತೆ, ಪಾಯಿಂಟ್ ಹಾಕಿದ್ರೆ 10 ಆಗುತ್ತೆ, 2 5s are 10. ಸೊ 12.5 ಸ್ಕ್ವೇರ್ ಯೂನಿಟ್ ಈಸ್ ದ ಆನ್ಸರ್. ನೆಕ್ಸ್ಟ್, prove that the lengths of the tangents drawn from an external point to a circle are equal. ಇದು ಸರ್ಕಲ್ ಸೆಕೆಂಡ್ ಥಿಯರಮ್ ಬರುತ್ತೆ. ಸೊ ಇದು ಡಯಾಗ್ರಾಮು ಗಿವನ್ ಏನಾಗುತ್ತೆ, ಎ ಸರ್ಕಲ್ ವಿತ್ ಸೆಂಟರ್ ಓ ಇಸ್ ಸರ್ಕಲ್ ವಿತ್ ಸೆಂಟರ್ ಓ, ಪಿ ಕ್ಯೂ ಆ್ಯಂಡ್ ಪಿ ಆರ್ ಆರ್ ದಿ ಟ್ಯಾಂಜೆಂಟ್ಸ್, ಪಿ ಕ್ಯೂ ಆ್ಯಂಡ್ ಪಿ ಆರ್ ಆರ್ ದಿ ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಟು ಪ್ರೂವ್ ನಾವೇನಂತ ಪ್ರೂವ್ ಮಾಡಬೇಕು, ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಅಂದರೆ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಆರ್ ಅಂತೇಳಿ ಪ್ರೂವ್ ಮಾಡಬೇಕು. ಟು ಪ್ರೂವ್ ದಟ್ ಕನ್ಸ್ಟ್ರಕ್ಷನ್ ಏನು ಬರುತ್ತೆ, ಜಾಯಿನ್ ಒ ಪಿ ಒ ಕ್ಯೂ ಆ್ಯಂಡ್ ಓ ಆರ್, ಒ ಪಿ ಒ ಕ್ಯೂ ಆ್ಯಂಡ್ ಓ ಆರ್ ಈ ಮೂರನ್ನು ಜಾಯಿನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಜಾಯಿನ್ ಮಾಡಿದಾಗ ನಮಗೆ 2 ಟ್ರಯಾಂಗಲ್ಸ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಟ್ರಯಾಂಗಲ್ ಒ ಪಿ ಕ್ಯೂ ಆ್ಯಂಡ್ ಟ್ರಯಾಂಗಲ್ ಒ ಪಿ ಆರ್. ಸೊ ಇಲ್ಲಿ ಪ್ರೂಫ್ ಏನಾಗುತ್ತೆ, ಇನ್ ಟ್ರಯಾಂಗಲ್ ಒ ಪಿ ಕ್ಯೂ ಆ್ಯಂಡ್ ಒ ಪಿ ಆರ್. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಒ ಪಿ ಈಸ್ ಕಾಮನ್ ಫಾರ್ ಬೋತ್ ದ ಟ್ರಯಾಂಗಲ್ ಆ್ಯಂಡ್ ಒ ಕ್ಯೂ ಆ್ಯಂಡ್ ಒ ಆರ್ ಆರ್ ದಿ ರೇಡಿಯಸ್ ಆಫ್ ಸೇಮ್ ಸರ್ಕಲ್. ಸೊ ಎರಡು ಈಕ್ವಲ್ ಇರುತ್ತೆ. ಜೊತೆಗೆ ದ ಆ್ಯಂಗಲ್ ಕ್ಯೂ ಆ್ಯಂಡ್ ಆ್ಯಂಗಲ್ ಆರ್ ಎರಡು 90 ಡಿಗ್ರಿ ಇರುತ್ತೆ, ಬಿಕಾಸ್ ದ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ಸ್ ಈಸ್ 90 ಡಿಗ್ರಿ. ಸೊ ಈ ಮೂರು ಪಾಯಿಂಟ್ಸ್ನ ತೊಗೊಂಡ್ವಿ ಅಂತ ಹೇಳಿದ್ರೆ, ದಟ್ ಈಸ್ ಒ ಪಿ ಇಸ್ ಈಕ್ವಲ್ಸ್ ಟು ಒ ಪಿ ಕಾಮನ್ ಸೈಡ್, ಒ ಕ್ಯೂ ಇಸ್ ಈಕ್ವಲ್ಸ್ ಟು ಒ ಆರ್ ರೇಡಿಯೈ ಆಫ್ ಸೇಮ್ ಸರ್ಕಲ್, ಆ್ಯಂಗಲ್ ಕ್ಯೂ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಆರ್ ಆ್ಯಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ ಆ್ಯಂಡ್ ರೇಡಿಯಸ್. ಸೊ ಇಲ್ಲಿ 2 ಸೈಡ್ಸು ಒಂದು ಆ್ಯಂಗಲ್ ಈಕ್ವಲ್ ಆಯಿತು, ದೇರ್ ಫೋರ್ ಟ್ರಯಾಂಗಲ್ ಒ ಪಿ ಕ್ಯೂ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಒ ಪಿ ಆರ್ ಬೈ ಎಸ್ ಎಸ್ ಎ ಕಾಂಗ್ರುಯೆನ್ಸಿ ಕ್ರೈಟೀರಿಯಾ. ಸೊ 2 ಟ್ರಯಾಂಗಲ್ಸ್ ಈಕ್ವಲ್ ಆಯಿತು ಅಂದರೆ ಕಾಂಗ್ರುಯೆಂಟ್ ಆಯಿತು ಅಂತ ಹೇಳಿದ್ರೆ ನಮಗೆ ರಿಮೈನಿಂಗ್ ಸೈಡ್ಸು ಈಕ್ವಲ್ ಆಗಿರುತ್ತೆ, ದಟ್ ಈಸ್ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಆರ್ ಬೈ ಸಿ ಪಿ ಸಿ ಟಿ. Construct a triangle of sides 5 cm, 3 cm, 8 cm. Then construct another triangle whose sides are 3/5 times the corresponding sides of the first triangle. ಇದನ್ನ ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಗ್ರೂಪ್ ಡಾಟಾ. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 0 to 20, 20 to 40, 40 to 60, 60 to 80, 80 to 100, ಫ್ರೀಕ್ವೆನ್ಸಿ 12, 14, 8, 6, 10. ಸೊ ಇಲ್ಲಿ ನಮಗೆ ಇವಾಗ ಮೀನ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ನಮಗೆ ಕಾಲಮ್ಸ್ ಏನು ಬೇಕು. ಸೊ ಆ್ಯಸ್ ಯೂಶುವಲ್ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಜೊತೆಗೆ ಎಕ್ಸ್ ಐ ಅಂದರೆ ಕ್ಲಾಸ್ ಮಾರ್ಕ್ ಆ್ಯಂಡ್ ದೆನ್ ಮಲ್ಟಿಪಲ್ ಆಫ್ ಎಫ್ ಐ ಆ್ಯಂಡ್ ಎಕ್ಸ್ ಐ. ಸೊ ಇವಾಗ ಕ್ಲಾಸ್ ಇಂಟರ್ವಲ್ಸು ಹಾಗೆ ಬರ್ಕೊತೀವಿ, ಎಫ್ ಐಯು ಹಾಗೆ ಬರ್ಕೊತೀವಿ. ಎಕ್ಸ್ ಐ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಕ್ಲಾಸ್ ಇಂಟರ್ವಲ್ಸ್ ಏನಿದೆಯಲ್ಲ ಅದ್ರ ಮಿಡಲ್ ಟರ್ಮು. ಸೊ ಇಲ್ಲಿ 0 ಮತ್ತು 20 ಮಿಡಲ್ ನಂಬರ್ ಏನು ಬರುತ್ತೆ ಅಂದರೆ, ಸೊ 0 + 20 ಡಿವೈಡೆಡ್ ಬೈ 2. ಸೊ 0 + 20 ಅಂತ ಹೇಳಿದ್ರೆ 20 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ 10. ಸೊ ಎಕ್ಸ್ ಐ ಎಷ್ಟಾಗುತ್ತೆ 10. ಅದೇ ರೀತಿ 20 + 40 ಅಂತ ಹೇಳಿದ್ರೆ 50, ಅದೇ ರೀತಿ 20 + 40 ಮಿಡಲ್ ನಂಬರ್ ನಮಗೇನಾಗುತ್ತೆ 30. ದೆನ್ 40 60 ಇದರದ್ದು ಮಿಡಲ್ ನಂಬರ್ ಏನಾಗುತ್ತೆ 50, 60 80 70, 80 100 ಇದು 80, 80 100 ಏನಾಗುತ್ತೆ 90 ಆಗುತ್ತೆ. ಸೊ ಇವಾಗ ಎಫ್ ಐ ಎಕ್ಸ್ ಅಂದರೆ ಮಲ್ಟಿಪ್ಲೈ ಮಾಡಬೇಕು, 12 1s are 12, ಸೊ 0ನ ಹಾಗೆ ಬರೀತೀವಿ 120. ನೆಕ್ಸ್ಟ್ 14 × 30, 14 3s are 42, 0 ಇದೆ 0, 420. ನೆಕ್ಸ್ಟ್ 8 × 5, 8 5s are 40, 0 ಇದೆ 0, 400. ನೆಕ್ಸ್ಟ್ 6 7s are 42, ಸೊ 42, 0 ಇದೆ 0, 420. 10 × 90, ಸೊ ಇಲ್ಲಿ 10 9s are 90, 0 ಇದೆ 0.
ಸೊ ಇವಾಗ ಸಿಗ್ಮಾ ಎಫ್ ಐ ಅಂತ ಹೇಳಿದ್ರೆ ಇದು ಎಫ್ ಐ ಅಷ್ಟೂ ಆ್ಯಡ್ ಮಾಡಬೇಕು. ಸೊ 12 + 14 + 8 + 6 + 10 ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 50 ಬರುತ್ತೆ. ನೆಕ್ಸ್ಟ್ ಅಂದರೆ ಎಫ್ ಐ ಎಕ್ಸ್ ಇದನ್ನ ಆ್ಯಡ್ ಮಾಡಬೇಕು. ಸೊ ಇದಿಲ್ಲಿ 0. ನೆಕ್ಸ್ಟ್ 2 + 2 + 2 ಅಂತ ಹೇಳಿದ್ರೆ 2 + 2 4, 4 + 2 6. ನೆಕ್ಸ್ಟ್ ಇಲ್ಲಿ 9 + 1 10, 10 + 4 14, 14 + 4 18, 18 + 4 22. ಸೊ 2260. ಇವಾಗ ಫಾರ್ಮುಲಾ ಏನಿದೆ ಮೀನ್ ಫೈಂಡ್ ಔಟ್ ಮಾಡಲಿಕ್ಕೆ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸೊ ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಎಷ್ಟು ಬಂದಿದೆ ನಮಗೆ 2260 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತ ಹೇಳಿದ್ರೆ 50, 0 0 ಕ್ಯಾನ್ಸಲ್. ಸೊ 226 ಡಿವೈಡೆಡ್ ಬೈ 5 ಬರುತ್ತೆ. ಸೊ ಅದನ್ನು ಡಿವಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ 5 4 20, 2 ಉಳಿಯುತ್ತೆ, 6 ಕೆಳಗೆ ಇಳಿಸ್ಕೊಳ್ಳೋಣ. ಅವಾಗೇನಾಗುತ್ತೆ 5 5 25, 6 5 ಹೋಯಿತು ಅಂದರೆ 1, 2 2 ಹೋದರೆ 0. ಅಗೇನ್ ಪಾಯಿಂಟ್ ಕಟ್ಟಿದ್ರೆ ಇಲ್ಲಿ 0 ಆಗುತ್ತೆ. 5 2 10 ಆಗುತ್ತೆ. ಸೊ ಆನ್ಸರ್ ಏನು ನಮಗೆ 45.2 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ, ಡ್ರಾ ಲೆಸ್ ದ್ಯಾನ್ ಓಜಿವ್ ಗ್ರಾಫ್. ಇದು ಲೆಸ್ ದ್ಯಾನ್ ಆದರೂ ಕೇಳ್ಬೋದು, ಕೆಲವೊಂದು ಸತಿ ಮೋರ್ ದೆನ್ ಆದರೂ ಕೇಳ್ಬೋದು. ಏನಿದೆ ವೇಟ್ ಇನ್ kg ನಂಬರ್ ಆಫ್ ಸ್ಟೂಡೆಂಟ್ಸ್ ಲೆಸ್ ದ್ಯಾನ್ 38 40 42 44 46 48 50 52. ಈ ಕಡೆ ನಂಬರ್ ಆಫ್ ಸ್ಟೂಡೆಂಟ್ಸ್ 0 3 5 9 14 28 32 35. ಸೊ ಇಲ್ಲಿ ಫಸ್ಟ್ ಕಾಲಮ್ ಏನಿದೆ ವೇಟ್ ಇನ್ kg ಅದು ನಮಗೆ ಎಕ್ಸ್ ಎಕ್ಸಲ್ಲಿ ಬರುತ್ತೆ, ನಂಬರ್ ಆಫ್ ಸ್ಟೂಡೆಂಟ್ಸು ವೈ ಎಕ್ಸಲ್ಲಿ ಬರುತ್ತೆ. ಸೊ ಈ ರೀತಿ ನಾವು ಗ್ರಾಫ್ ಶೀಟಲ್ಲಿ ಡ್ರಾ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಇದು ವೈ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸಲ್ಲಿ ವೇಟ್ ಇನ್ kg, ವೈ ಆಕ್ಸಿಸಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ನಮಗೆ ವೇಟ್ ಏನಿದೆ 38 40 42 44 46 48 50 52 2 ಡಿಫ್ರೆನ್ಸ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ 0 ಮತ್ತು 38 ನಡುವೆ ಡಿಫ್ರೆನ್ಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಈ ರೀತಿ ಜಿಗ್ಜ್ಯಾಗ್ನ ಡ್ರಾ ಮಾಡ್ಕೊಬೇಕು. ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಮಗೆ ಹೈಯೆಸ್ಟ್ 35 ಇದೆ. ಸೊ 5 10 15 20 25 30 ಅಂತ ಹೇಳಿ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ಕೇಲ್ ಏನಾಗುತ್ತೆ, ಎಕ್ಸ್ ಆಕ್ಸಿಸು 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 2 ಯೂನಿಟು, ವೈ ಆಕ್ಸಿಸ್ ಆಲ್ಸೋ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 2 ಯೂನಿಟ್. ಇವಾಗ ಗ್ರಾಫ್ನ ಡ್ರಾ ಮಾಡ್ತಾ ಹೋಗೋಣ. ಸೊ 38ಗೆ ಎಷ್ಟಿದೆ 0. ನೆಕ್ಸ್ಟ್ ಲೆಸ್ ದೆನ್ 40ಗೆ 3. ಲೆಸ್ ದೆನ್ 40ಗೆ 3 ಅಂತ ಹೇಳಿದ್ರೆ ನಿಮ್ಮ ಗ್ರಾಫ್ ಶೀಟಲ್ಲಿ ಇಲ್ಲಿ 5 5 ಡಿಫ್ರೆನ್ಸ್ ತೊಗೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿ ನಮಗೇನು 2 ಲೈನ್ಸ್ ಬರುತ್ತಲ್ಲ ಸ್ಮಾಲ್ ಲೈನ್ಸು, ಆ 2 ಲೈನ್ಸಿಂದ 1 ಆಗುತ್ತೆ. ಸೊ ಇಲ್ಲಿ ನಮಗೆ ನಿಮ್ಮ ಗ್ರಾಫಲ್ಲಿ ಇದೇನು ಸ್ಮಾಲ್ 6th ಲೈನ್ ಇರುತ್ತಲ್ಲ ಅಲ್ಲಿ ನಿಮಗೆ 3 ಬರುತ್ತೆ. ಸೊ ಪಾಯಿಂಟು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಲೆಸ್ ದೆನ್ 42 ಅಂತ ಹೇಳಿದರೆ 5 ಎಕ್ಸಾಕ್ಟ್ 5ಗಿದೆ. ಸೊ 42ಗೆ 5. ಸೊ ಇಲ್ಲಿ ಬರುತ್ತೆ ನಿಮ್ಮ ಗ್ರಾಫು ಪಾಯಿಂಟು. ಸೊ ನೆಕ್ಸ್ಟು ಲೆಸ್ ದ್ಯಾನ್ 44 ಅಂತ ಹೇಳಿದರೆ 9. ಸೊ 10 ಕೆಳಗಡೆ 2 ಪಾಯಿಂಟ್ಸು ಬಿಟ್ಟು ಪಾಯಿಂಟು ಇಲ್ಲಿ ಬರುತ್ತೆ. ನೆಕ್ಸ್ಟ್ 46ಗೆ 14. ಸೊ 46ಗೆ 14 ಕೂಡ ನಮಗೇನು ಬರುತ್ತೆ, 46ಗೆ 14 ಅಂದರೆ 15 ಕೆಳಗಡೆ 2 ಸ್ಮಾಲ್ ಲೈನ್ಸ್ ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಲೆಸ್ ದ್ಯಾನ್ 48ಗೆ 28. ಸೊ 28 ನಮಗೆ ಎಲ್ಲಿ ಬರುತ್ತೆ, 48ಗೆ 28 ಅಂದರೆ 30ಗಿಂತ 4 ಲೈನ್ಸ್ ಕೆಳಗಡೆ. ಸೊ 48ಗೆ 28 ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಇಲ್ಲಿ ಬರುತ್ತೆ. ಸೊ ಗ್ರಾಫಲ್ಲಿ ನೀವು ಹಾಕಿದ್ರೆ ಅಂತ ಹೇಳಿದರೆ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟು 50ಗೆ 32. 50ಗೆ 32 ಅಂದರೆ 30 ಆದಮೇಲೆ 4 ಸ್ಮಾಲ್ ಲೈನ್ಸು ಇಲ್ಲಿ ಬರುತ್ತೆ. 52ಗೆ 35 ಇದೆ. ಸೊ 35 ಇಲ್ಲಿ. ಸೊ ಇವಾಗ ಈ ಗ್ರಾಫ್ನ ನಾವು ಈ ಎಲ್ಲ ಪಾಯಿಂಟ್ಸ್ನು ಜಾಯಿನ್ ಮಾಡಿ ಈ ರೀತಿ ಫ್ರೀ ಹ್ಯಾಂಡೆಡ್ಲಿ ಜಾಯಿನ್ ಮಾಡಿ ಲೈನ್ಸ್ನ. ಸೊ ದಿಸ್ ಈಸ್ ಯುವರ್ ಲೆಸ್ ದ್ಯಾನ್ ಓಜಿವ್ ಗ್ರಾಫ್. 4 ಮಾರ್ಕ್ಸಿಗೆ ಸಾಲ್ವ್ ಗ್ರಾಫಿಕಲಿ 2x + y = 4 ಆ್ಯಂಡ್ x + y = 3. ಸೊ ಇಲ್ಲಿ 2x + y = 4 ಇದನ್ನು ಈಕ್ವೇಷನ್ 1 ಅಂತ ಹೇಳಿ ತೊಗೋಣ. ಆ್ಯಂಡ್ ಸಿಮಿಲರ್ಲಿ x + y = 3 ಇದನ್ನು ಈಕ್ವೇಷನ್ 2 ಅಂತ ಹೇಳಿ ತೊಗೋಣ. ಸೊ ಫಸ್ಟು ಈಕ್ವೇಷನ್ 1 ಕನ್ಸಿಡರ್ ಮಾಡಿ ಇದನ್ನು ವೈಗೆ ಸಾಲ್ವ್ ಮಾಡ್ಕೋಣ. ಅವಾಗ ಏನಾಗುತ್ತೆ, y = 4 ಮೈನಸ್ ಈ 2x ಕಡೆ ಬಂದರೆ -2x ಆಗುತ್ತೆ. ಸೊ ಇವಾಗ ಎಕ್ಸ್ ವೈ. ಸೊ ಇಲ್ಲಿ ಎಕ್ಸ್ಗೆ ನಾವು ವ್ಯಾಲ್ಯೂಸ್ ಕೊಡ್ತಾ ಹೋಗೋಣ, ವೈನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ನಮಗೆ ಮಿನಿಮಮ್ 3 ಇದ್ದರೆ ಸಾಕು. ಎಕ್ಸ್ಗೆ 0 1 2. ಸೊ ಈ ರೀತಿ ಸಿಂಪಲ್ ವ್ಯಾಲ್ಯೂಸ್ ಕೊಟ್ಟರು ಸಾಕು. ನಮಗೆ ದೊಡ್ಡ ವ್ಯಾಲ್ಯೂಸು ನೆಗೆಟಿವ್ ವ್ಯಾಲ್ಯೂಸ್ ಕೊಡಬೇಕು ಅಂತ ಏನಿಲ್ಲ. ಸೊ ನೀವು ಸಿಂಪಲ್ಲಾಗಿ 0 1 2 ಕೊಟ್ಟರೆ ಅಂದರೂ ಸಾಕು. ಸೊ ಅವಾಗ ಏನಾಗುತ್ತೆ, y = 4 - 2x ಇದೆ. ಸೊ ಫಸ್ಟು ಎಕ್ಸ್ ಏನಂತ ತೊಗೊಂಡಿದ್ದೀವಿ ನಾವು 0. ಸೊ ಅವಾಗ ಏನಾಗುತ್ತೆ 4 - 2 × 0. ಸೊ 4 - 2 0s are 0. ಸೊ 4 - 0 is 4.
ನೆಕ್ಸ್ಟ್ ಕೋಆರ್ಡಿನೇಟ್ ಏನಾಗುತ್ತೆ y ಈಸ್ ಈಕ್ವಲ್ಸ್ ಟು 4 ಮೈನಸ್ ಎಕ್ಸ್ ವ್ಯಾಲ್ಯೂ ಏನಿದೆ 1, ಸೊ 2 1s are 2, 4 minus 2 1s are 2 is 2, 4 minus 2 is 2, ಸೊ x 1 ಇದ್ದಾಗ y 2 ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ಗೆ 2 ವ್ಯಾಲ್ಯೂ ಕೊಡೋಣ. ಅವಾಗ ಏನಾಗುತ್ತೆ y is equals to 4 minus 2 into x value is 2, ಸೊ 4 minus 2 2s are 4, 4 minus 4 is 0, ಸೊ x 2 ಇದ್ದಾಗ y ವ್ಯಾಲ್ಯೂ ಎಷ್ಟು 0. ಸೊ ಇದು ಈಕ್ವೇಷನ್ 1 ಆಯಿತು. ಸಿಮಿಲರ್ಲಿ ಈಕ್ವೇಷನ್ 2ದು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಏನಿದೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 3 ಇದೆ. ಸೊ ಇದನ್ನು ನಾನು ವೈಗೆ ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ 3, ಈ ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಎಕ್ಸ್. ಅಗೇನ್ ಸೇಮ್ ಎಕ್ಸ್ ವೈ, ಸೊ ಎಕ್ಸಿಗೆ 0 1 2 ಅಂಥೇಳಿ ವ್ಯಾಲ್ಯೂಸ್ ಕೊಡೋಣ. ಅವಾಗ ಏನಾಗುತ್ತೆ ವೈ ಈಸ್ ಈಕ್ವಲ್ಸ್ ಟು 3, ಎಕ್ಸ್ ವ್ಯಾಲ್ಯೂ ಫಸ್ಟ್ ಏನು ತೊಗೊಂಡಿದ್ದೀವಿ 0, ಸೊ 3 minus 0 ಈಸ್ 3. ನೆಕ್ಸ್ಟ್ ಸಿಮಿಲರ್ಲಿ y is equals to 3 minus x value is 1, 3 minus 1 is 2, 2. Next y is equals to 3 minus x value ಏನಾಗುತ್ತೆ 2 ಕೊಟ್ಟಿದ್ದೀವಿ, ಸೊ 3 minus 2 is 1. ಸೊ ಈ ರೀತಿ ನಾವು ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಇದಾದಮೇಲೆ ನಾವು ಗ್ರಾಫ್ ಶೀಟಲ್ಲಿ ಗ್ರಾಫ್ನ ಡ್ರಾ ಮಾಡ್ತೀವಿ. ಸೊ ಗ್ರಾಫ್ ಶೀಟಲ್ಲಿ ಯಾವ ರೀತಿ ಗ್ರಾಫ್ನ ಡ್ರಾ ಮಾಡಬೇಕು ಅಂತ ಹೇಳೋದು ಒಂದು ಸಪ್ರೇಟ್ ವಿಡಿಯೋ ಇದೆ, ಅದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟಿಗೆ ನಮಗೇನಿದೆ ಥೇರಮ್ಸ್ ಬರುತ್ತೆ. ಸೊ ಇಲ್ಲಿ ಥೇರಮ್ಸಲ್ಲಿ ನಮಗೆ 4 ಥೇರಮ್ಸ್ ಕೇಳ್ತಾರೆ. ದಟ್ ಈಸ್ ಏರಿಯಾ ಆಫ್ ಸಿಮಿಲಾರಿಟಿ ಒಂದು ಕೇಳ್ತಾರೆ, ಆ್ಯಂಗಲ್ ಒಂದು ಬರುತ್ತೆ, ಬಿ ಪಿ ಟಿ ಒಂದು ಬರುತ್ತೆ, ಅದರ್ವೈಸ್ ಪೈಥಾಗೋರಸ್ ಒಂದು ಬರುತ್ತೆ. ಈ 4ರಲ್ಲಿ ಯಾವುದಾದ್ರು ಕೇಳ್ಬೋದು. ಸೊ 26th ಕ್ವಶನ್ ಏನಿದೆ, ಪ್ರೂವ್ ದಟ್ ಇನ್ ಎ ರೈಟ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 ಸೈಡ್ಸ್. ಸೊ ಇದು ಇನ್ ಎ ರೈಟ್ ಟ್ರಯಾಂಗಲ್ ಅಂತ ಬಂತು ಅಂದರೆ ಇಟ್ ಈಸ್ ಪೈಥಾಗೋರಸ್ ಥಿಯರಮ್. ಸೊ ಇಲ್ಲಿ ಪೈಥಾಗೋರಸ್ ಥಿಯರಮ್ ಸ್ಟೇಟ್ಮೆಂಟು ಇನ್ ಎ ರೈಟ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ಹೈಪೋಟಿನಸ್ ಸೈಡ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ ಆಫ್ ಅದರ್ 2 ಸೈಡ್ಸ್. ಸೊ ಇಲ್ಲಿ ಗಿವನ್ ಆಗಿ ಏನಾಗುತ್ತೆ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಇದು ಡಯಾಗ್ರಾಮು ಟ್ರಯಾಂಗಲ್ ಎ ಬಿ ಸಿ, ಇಲ್ಲಿ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಸ್ಕ್ವೇರ್ ಆಫ್ ಹೈಪೋಟಿನಸ್. ಸೊ ಈ ಒಂದು ಟ್ರಯಾಂಗಲ್ ನಮಗೆ ಎ ಸಿ ಏನಾಗುತ್ತೆ ಹೈಪೋಟಿನಸ್ ಸೈಡ್ ಆಗುತ್ತೆ. ಸೊ ಇಲ್ಲಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತೇಳಿ ಪ್ರೂವ್ ಮಾಡಬೇಕು. ಸೊ ಇದಕ್ಕೆ ಕನ್ಸ್ಟ್ರಕ್ಷನ್ ಏನು, ಡ್ರಾ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಸೊ ಎ ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ನಾವು ಬಿ ಡಿನ ಡ್ರಾ ಮಾಡ್ತೀವಿ. ಸೊ ಇದು ಮಾಡಿದಾಗ ನಮಗೆ ಟೋಟಲ್ ಇಲ್ಲಿ 3 ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಟ್ರಯಾಂಗಲ್ ಎ ಬಿ ಡಿ, ಟ್ರಯಾಂಗಲ್ ಬಿ ಡಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಬಿ ಸಿ. ಸೊ ಇವಾಗ ಫಸ್ಟು let us consider triangle ABC and ADB. So in triangle ABC and ADB, so ಇಲ್ಲಿ ABC and ADB, this ABC, this angle and ADB, this angle ಎರಡು 90 ಡಿಗ್ರಿ, ಬಿಕಾಸ್ ಫ್ರಮ್ ಗಿವನ್ ಆ್ಯಂಗಲ್ ಬಿ ಇಸ್ 90 ಡಿಗ್ರಿ ಆ್ಯಂಡ್ ಡಿ ಏನಕ್ಕೆ 90 ಡಿಗ್ರಿ ಆಗುತ್ತೆ ಅಂದರೆ ಬೈ ಕನ್ಸ್ಟ್ರಕ್ಷನ್, ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನಿಂದ 90 ಡಿಗ್ರಿ ಆಗುತ್ತೆ. ಸೊ ಎರಡು 90 ಡಿಗ್ರಿ ಬಿಕಾಸ್ ಫ್ರಮ್ ಗಿವನ್ ಆ್ಯಂಡ್ ಕನ್ಸ್ಟ್ರಕ್ಷನ್. ದೆನ್ ಎರಡು ಟ್ರಯಾಂಗಲ್ಗೂ ಆ್ಯಂಗಲ್ ಎ ಈಸ್ ಕಾಮನ್, ದೇರ್ ಫೋರ್ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಎ, it is a common angle, therefore triangle ABC is similar to triangle ADB, AA similarity criteria. So two triangles ನಮಗೆ ಸಿಮಿಲರ್ ಆಯಿತು ಅಂತ ಹೇಳಿದ್ರೆ ಸೈಡ್ಸ್ ಏನಾಗಿರುತ್ತೆ ಸೇಮ್ ರೇಷಿಯೋದಲ್ಲಿರುತ್ತೆ. ದಟ್ ಈಸ್ AB by AC is equals to AD by AB. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ AB into AB is equals to AD into AC. AB into AB ಅಂದರೆ AB square is equals to AC into AD. ಇದನ್ನು ಈಕ್ವೇಷನ್ 1 ಅಂತೇಳಿ ತೊಗೊಳ್ಳೋಣ. ಸೊ ಇವಾಗ ಇದೇ ಥರ ನಾವು ಅಗೇನ್ consider triangle ABC and triangle BDC. So illu kuda angle ABC and angle BDC are 90 degree from given and construction, and iveradu triangle igu namage angle C common angle agutte, therefore angle C is equals to angle C. So two angles equal ಆಗಿರೋದ್ರಿಂದ triangle ABC is similar to BDC. Then so sides proportional irutte, so BC by AC is equals to CD by BC. So BC into BC is equals to CD into AC ಆಗುತ್ತೆ. ಸೊ ಬಿ ಸಿ ಇಂಟು ಬಿ ಸಿ ಇಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಡಿ ಇಂಟು ಎ ಸಿ. ಇದನ್ನು ಈಕ್ವೇಷನ್ 2 ಅಂತೇಳಿ ತೊಗೊಳ್ಳೋಣ. ಸೊ ಇವಾಗ ನೆಕ್ಸ್ಟು ಆ್ಯಡ್ ಈಕ್ವೇಷನ್ 1 ಆ್ಯಂಡ್ 2. ಅವಾಗ ಏನಾಗುತ್ತೆ, ಸೊ ಈಕ್ವೇಷನ್ಸ್ನ ಆ್ಯಡ್ ಮಾಡ್ಬೇಕಾದ್ರೆ ರೈಟ್ ಸೈಡ್ ಆ್ಯಡ್ ಮಾಡ್ತೀವಿ, ದೆನ್ ಎಲ್ ಎಚ್ ಎಸ್ ಪ್ಲಸ್ ಎಲ್ ಎಚ್ ಎಸ್ ಮಾಡ್ತೀವಿ. ಸೊ ಇಲ್ಲಿ ಎಲ್ ಎಚ್ ಎಸ್ ಸೈಡ್ ಏನಿದೆ ಎ ಬಿ ಸ್ಕ್ವೇರು ಬಿ ಸಿ ಸ್ಕ್ವೇರ್, ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಸೈಡ್ ಏನಿದೆ ನಮಗೆ ಎ ಸಿ ಇಂಟು ಎ ಡಿ, ಈಕ್ವೇಷನ್ 2 ಅಲ್ಲಿ ಸಿ ಡಿ ಇಂಟು ಇದು ಈಕ್ವೇಷನ್ 2 ಸಿ ಡಿ ಇಂಟು ಎ ಸಿ ಇದೆ. ಸೊ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಎ ಸಿ ಪ್ಲಸ್ ಎ ಸಿ ಇಂಟು ಎ ಡಿ ಪ್ಲಸ್ ಸಿ ಡಿ ಇಂಟು ಎ ಸಿ. ಸೊ ಇವೆರಡರಲ್ಲೂ ನಮಗೆ ಎ ಸಿ ಕಾಮನ್ ಇದೆ. ಸೊ ಎ ಸಿನ ಕಾಮನ್ ತೆಗಿತೀವಿ, ಏನು ಉಳಿಯುತ್ತೆ ಎ ಡಿ ಪ್ಲಸ್ ಸಿ ಡಿ. ಸೊ ಇಲ್ಲಿ ಫ್ರಮ್ ಫಿಗರ್, ಸೊ ಫಿಗರ್ ಅಬ್ಸರ್ವ್ ಮಾಡಿ,
ಎ ಡಿ ಮತ್ತು ಡಿ ಸಿ ಅಂತ ಹೇಳಿದ್ರೆ ಎ ಸಿ ಅಂತ ಹೇಳಿ ಬರುತ್ತೆ. ಸೊ ದೇರ್ ಫೋರ್ ಇಲ್ಲಿ ಎ ಡಿ ಆ್ಯಂಡ್ ಸಿ ಡಿ ಬದಲು ನಾವೇನು ರಿಪ್ಲೇಸ್ ಮಾಡ್ತೀವಿ ಎ ಸಿ, ಬಿಕಾಸ್ ಎ ಡಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ಸ್ ಟು ಎ ಸಿ. ಸೊ ಎ ಸಿ ಇಂಟು ಎ ಸಿ ಇಸ್ ಎ ಸಿ ಸ್ಕ್ವೇರ್. ಸೊ ಆರ್ ವಿ ಕ್ಯಾನ್ ರಿಟ್ ಇಟ್ ಆಸ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಹೆನ್ಸ್ ಪ್ರೂವ್ಡ್. ಸೊ ಇದಿಷ್ಟು ನಮಗೆ 50 ಮಾರ್ಕ್ಸಿಗೆ ಕವರ್ ಆಗುತ್ತೆ ಇದಿಷ್ಟು ಕ್ವಶನ್ಸು. ಸೊ ಇದು ನಮಗೆ ಮಾಡೆಲ್ ಪೇಪರ್ ಏನಿದೆ ಆ ಒಂದು ಪೇಪರ್ ಪ್ಯಾಟ್ರನ್ನ ಇಟ್ಕೊಂಡು ನಾನು ಈ 50 ಮಾರ್ಕ್ಸಿಂದು ಕ್ವಶನ್ ಪೇಪರ್ನ ರೆಡಿ ಮಾಡಿರೋದು. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.